ಇವತ್ತು ಹಾಗೆ ಹರಟೆ ಹೊಡ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ಅದನ್ನ ಪ್ರೋಟೀನ್ ರಿಚ್ ಆಗಿ ಕನ್ವರ್ಟ್ ಮಾಡಿ ಬಿಗಿನರ್ ಫ್ರೆಂಡಿಗೆ ಹೇಗೆ ವೆಯ್ಟ್ ಲಾಸ್ ನ ಕಿಕ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಟಿಪ್ಸ್ ನ ಶೇರ್ ಮಾಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ, ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ನನ್ನ ಚಾನೆಲ್ ನ ವಿಸಿಟ್ ಮಾಡಿದ್ದಕ್ಕೆ. ಐ ನೋ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಅಂತ. ಹೇಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು ಎಲ್ಲ ಫುಲ್ ಕನ್ಫ್ಯೂಷನ್. ಸೊ ಬನ್ನಿ ಚಿತ್ರಾನ್ನ ಮಾಡ್ಕೊಂಡು ನಾವು ವೆಯ್ಟ್ ಲಾಸ್ ಬಗ್ಗೆ ಮಾತಾಡೋಣ. ನೀವು ಯೋಚನೆ ಮಾಡ್ತಾ ಇರ್ಬೋದು ಚಿತ್ರಾನ್ನ ಹೇಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಬೇಸಿಕಲಿ ಮುಂಚೆನೆ ಹೇಳಿರೋ ಹಾಗೆ ಈ ಫ್ಯಾನ್ಸಿ ನ್ಯೂ ಡಿಶಸ್ನ ಟ್ರೈ ಮಾಡಿ ನಿಮ್ಗೊಂದು ಊಟ, ನಿಮ್ಮ ಮನೆಯವ್ರಿಗೆ ಒಂದು ಊಟ ಎಲ್ಲ ಸಪ್ರೇಟ್ ಆಗಿ ಮಾಡೋಕ್ಕೆ ತುಂಬಾ ಹೆಕ್ಟಿಕ್ ಆಗುತ್ತೆ, ಪ್ರೆಷರೈಸ್ ಆಗುತ್ತೆ. ಈ ಲಾಟ್ ಆಫ್ ಪೀಪಲ್, ನೀವು ವರ್ಕಿಂಗ್ ಮದರ್ಸ್ ಇರ್ತೀರಾ, ಇಲ್ಲ ವರ್ಕಿಂಗ್ ವುಮೆನ್ ಇರ್ತೀರಾ, ಇಲ್ಲ ಅಂದ್ರೆ ಮನೆಯಲ್ಲೇನೆ ನೀವು ಹೋಮ್ ಮೇಕರ್ ಆಗಿದ್ರು ಕೂಡ ಮನೆಯಲ್ಲಿ ತುಂಬಾನೇ ವೆರೈಟೀಸ್ ಆಫ್ ಡಿಶಸ್ ಡೈಲಿ ಮಾಡಕ್ಕೆ ಕಷ್ಟ ಆಗುತ್ತೆ. ಒಂದಿನ 2 ದಿನ ಎನರ್ಜಿಯಲ್ಲಿ ಇರ್ತೀವಿ, ಜೋಶಲ್ಲಿ ಇರ್ತೀವಿ, ಮಾಡ್ತೀವಿ. ಬಟ್ ಪ್ರತಿದಿನ ಅದನ್ನೇ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಡೈಲಿ ಏನ್ ತಿನ್ಕೊ ಬಂದಿದೀವಿ ಅದನ್ನೇ ಸ್ವಲ್ಪ ಮಾಡಿಫೈ ಮಾಡಿದ್ರೆ ಅವಾಗ ನಮ್ ಲೈಫ್ ಸಖತ್ ಸಿಂಪಲ್ ಆಗಿರುತ್ತೆ, ಈಸಿ ಆಗಿರುತ್ತೆ ಅಂಡ್ ನಮ್ ಹೆಲ್ತ್ ಗೋಲ್ನ ನಾವು ಅಚೀವ್ ಕೂಡ ಮಾಡಬಹುದು. ನನಗೆ ಗೊತ್ತಿರೋದು ಕಾಮನ್ ಆಗಿ 2 ತರ ಚಿತ್ರಾನ್ನ. ಒಂದು ಕಾಯಿ ಹಾಕಿ ಪ್ಲೇನ್ ಚಿತ್ರಾನ್ನ ಮಾಡೋದು, ಇನ್ನೊಂದು ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಚಿತ್ರಾನ್ನ ಮಾಡೋದು. ಅವಾಗ ಈ ಎಕ್ಸ್ಟ್ರಾ ಅಡಿಷನ್ ತರ ಟೊಮ್ಯಾಟೊ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡ್ತಾ ಇರ್ತೀನಿ. ಅದು ಬೇಸ್ಡ್ ಆನ್ ಮೂಡ್ ಅಂಡ್ ಆಲ್. ಬಟ್ ಕಾಮನ್ ಆಗಿ ನಾನು ಮಾಡೋದು ಪ್ಲೇನ್ ಚಿತ್ರಾನ್ನ ಆರ್ ಈರುಳ್ಳಿ ಚಿತ್ರಾನ್ನ. ಬಟ್ ಮ್ಯಾಕ್ಸಿಮಮ್ ಮಾಡೋದು ನನ್ನ ಗಂಡನ ಫೇವ್ರೆಟ್ ಈರುಳ್ಳಿ ಚಿತ್ರಾನ್ನನೇ. ನನ್ನ ಹಸ್ಬೆಂಡ್ ಫುಲ್ ಚಿತ್ರಾನ್ನ ಫ್ಯಾನ್. ಹೊರಗಡೆ ಹೋದಾಗ ಹೋಟೆಲಲ್ಲೂ ಚಿತ್ರಾನ್ನ ತಗೊಂಡು ತಿನ್ನೋಷ್ಟು ಕ್ರೇಜ್ ಇದೆ ಅವ್ರಿಗೆ. ಸೊ ಈ ತರ ಇರ್ಬೇಕಾದ್ರೆ ನಾನು ಡಯಟ್ ಮಾಡ್ಬೇಕಾದ್ರೆ ಚಿತ್ರಾನ್ನ ಮಾಡಲ್ಲ ಅಂತ ಹೇಳಿದ್ರೆ ಅವರಿಗೆ ಸ್ಯಾಟಿಸ್ಫೈ ಹೇಗ್ ಮಾಡಕ್ಕಾಗತ್ತೆ? ನಾನ್ ಡಯಟ್ ಅಲ್ಲಿ ಇರ್ಬೋದು, ಬಟ್ ಅವ್ರ ಡಯಟ್ ಅಲ್ಲಿ ಇರ್ಬೇಕಲ್ವಾ. ಅವ್ರು ಬರೀ ತರಕಾರಿ ಹಣ್ಣು ತಿನ್ಕೊಂಡ್ ಬದುಕಕ್ಕಾಗಲ್ಲ ಅಲ್ವಾ. ಅದಲ್ದೆ ನಮ್ ಕೈಯಾರೆ ಅಡ್ಗೆ ಮಾಡ್ಬಿಟ್ಟು ಅದನ್ನ ಬಾಯಿಗೂ ಇಡ್ಬಾರ್ದಂದ್ರೆ ನಾವ್ ಎಷ್ಟು ಗಿಲ್ಟ್ಗೆ ಹೋಗ್ತೀವಿ ಯೋಚನೆ ಮಾಡಿ. ಸೊ ಈ ಚಿತ್ರಾನ್ನ ಮಾಡ್ಬೇಕಾದ್ರೆ ಕಾಮನ್ ಆಗಿ ನಾನು ಕಡಲೆಬೇಳೆ ಮತ್ತೆ ಕಡಲೆಕಾಯಿ ಬೀಜನ ಹಾಕ್ತೀನಿ. ಸೊ ಮೊದಲೆಲ್ಲ ಸ್ವಲ್ಪನೇ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಆಗ್ತಾ ಇದೆ. ಈಗ ಏನ್ ಮಾಡಿದೆ, ಟ್ರಿಕ್ ಯೂಸ್ ಮಾಡಿ ಒಂದೊಂದು ಇಡೀ ಕಡಲೆಕಾಯಿ ಬೀಜ, ಒಂದೊಂದು ಇಡೀ ನಾನು ಕಡಲೆಬೇಳೆ ಹಾಕ್ತೀನಿ. ಸೊ ದಟ್ ಇದರಲ್ಲಿ ಈ ಚೆನ್ನ ದಾಲ್ ಕಡಲೆಬೇಳೆ ಏನಿದೆ ಇದರಲ್ಲಿರೋ ಫೈಬರು ಪ್ರೋಟೀನು ಬರ್ಲಿ ಅಂತ. ಜೊತೆಗೆ ಕಡಲೆ ಬೀಜ ಹೇಳ್ತಾರಲ್ಲ ಬಡೂರ್ ಬಾದಾಮಿ ಅಂತ, ಅದರಲ್ಲಿ ತುಂಬಾನೇ ಬೆನಿಫಿಟ್ಸ್ ಇದೆ ವೆಯ್ಟ್ ಲಾಸ್ಗೆ. ಸೊ ಇದೆರಡೂನು ಮೋಸ್ಟ್ ಏನ್ ಹೇಳ್ತಾರೆ ಅಂಡರ್ ಎಸ್ಟಿಮೇಟೆಡ್ ಐಟಮ್ಸ್ ಅಂತ ಹೇಳ್ಬೋದು. ಸೊ ಇದನ್ನ ಜಾಸ್ತಿ ಮಾಡಿ ನಾನು ಫಸ್ಟ್ ಫ್ರೈ ಮಾಡ್ಕೋತೀನಿ. ಕಡಲೆಕಾಯಿ ಬೀಜ ಬದಲು ಗೋಡಂಬಿ ಹಾಕ್ಬೋದಲ್ವಾ ಅಂತೆಲ್ಲ ಯೋಚನೆ ಮಾಡ್ಬೋದು, ಗೋಡಂಬಿ ಬಾದಾಮಿ. ಬಟ್ ಅವಾಗ ಚಿತ್ರಾನ್ನ ಅಂತ ಅನ್ಸ್ಕೊಳ್ಳಲ್ಲ ಅಲ್ವಾ. ಸೊ ನಾನು ಅದನ್ನು ಹಾಕಲ್ಲ. ನಾರ್ಮಲ್ ಚಿತ್ರಾನ್ನಲ್ಲಿ ನಾನು ಬರೀ ಕಡಲೆಕಾಯಿ ಬೀಜನ ಜಾಸ್ತಿ ಮಾಡ್ತಾ ಇದ್ದೀನಿ, ಮತ್ತೆ ಚೆನ್ನ ದಾಲ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಆಗ್ಲೇ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಕ್ಕೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳದ್ನಲ್ಲ, ಅದನ್ನ ಶುರು ಮಾಡ್ಕೊಳ್ಳೋಣ. ಹೆಂಗಂತ ಹೇಳಿದ್ರೆ, ಸ್ಟಾರ್ಟ್ ಮಾಡಿದಾಗ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹೊಟ್ಟೆಗೆ ನ್ಯೂಟ್ರಿಷನ್ ಕೊಡಬೇಕು. ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಗೆ ನಾವು ನೀರು ಕುಡಿತೀವಲ್ವ, ನೀರು ಕುಡಿದ ತಕ್ಷಣ ನೀವು ಕಾಫಿ ಟೀ ಕುಡಿಬಾರ್ದು. ಅದ್ರ ಬದಲು ಯಾವ್ದಾದ್ರು ಒಂದು ಹಣ್ಣು ತಿನ್ಬೇಕು, ಇಲ್ಲ ಹಿಂದಿನ ರಾತ್ರಿ ನೆನ್ಸಿಟ್ಟಿರೋ ಬಾದಾಮಿ ತಿನ್ಬೋದು. ಒಂದ್ ಯಾವ್ದು ಹಣ್ಣು ಮನೇಲಿರುತ್ತೋ ಆ ಸೀಸನಲ್ ಫ್ರೂಟು ಕಣ್ಣು ಮುಚ್ಕೊಂಡು ಒಂದು ಫುಲ್ ಹಣ್ಣು ತಿನ್ನಿ. ಪ್ರೊವೈಡೆಡ್ ನೀವು ಆ ಹಣ್ಣಿಗೆ ಅಲರ್ಜೆಟಿಕ್ ಇರಬಾರ್ದು ಅಷ್ಟೇ. ಯಾವ್ದಾಗತ್ತೆ ಅದು ತಿನ್ನಿ. ಇದರಿಂದ 8 ಅವರ್ ನಮ್ಮ ಬಾಡಿ ಫುಲ್ ರೆಸ್ಟ್ ಅಲ್ಲಿ ಇದ್ದು ಫಾಸ್ಟಿಂಗ್ ಅಲ್ಲಿ ಇರುತ್ತಲ್ವಾ, ಇಮಿಡಿಯೇಟ್ ಆಗಿ ನ್ಯೂಟ್ರಿಷನ್ ಸಿಗುತ್ತೆ. ನಾರ್ಮಲ್ ಡೇನ ಎನರ್ಜೆಟಿಕ್ ಆಗಿ ಎಂಟೈರ್ ಡೇನ ಮೂವ್ ಮಾಡಕ್ಕೆ. ಇದನ್ನ ತಿಂದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನಿಮ್ ಟೀ ಕುಡಿಬಹುದು. ಅಲ್ಲಿಂದ ಬಂದ್ರೆ ನೆಕ್ಸ್ಟ್ ನಿಮ್ ಬ್ರೇಕ್ಫಾಸ್ಟಿಗೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ನೀವು ತಿನ್ಬೇಕು. ನಾವ್ ಎಷ್ಟೋ ಜನ ಯಾವಾಗ್ಲೂ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ಬಿಡ್ತೀವಿ. ಡಯಟ್ ಅಂತ ಹೇಳಿದ್ರೆ ನಾವು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ತೀವಿ. ಹೆಂಗಿದ್ರು ಅರ್ಜೆಂಟ್ ಅಲ್ಲಿ ಇರ್ತೀವಿ, ಹೊರಗಡೆ ಹೋಗ್ತಾ ಇರ್ತೀವಿ, ಆಫೀಸ್ಗೆ ಕಾಲೇಜ್ಗೆ ಹೋಗ್ತಾ ಇರ್ತೀವಿ. ಸೊ ಈಸಿ ಥಿಂಗ್ ಅಂದ್ರೆ ಸಣ್ಣಗಾಕೆ ನಾವು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ಬಿಡೋಣ ಅಂತ. ಆಕ್ಚುಲಿ ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಿದ್ರೆ ನಮ್ಮ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ ಅಂಡ್ ಅದು ಒಳ್ಳೇದಲ್ಲ. ಅಟ್ ಎನಿ ಕಾಸ್ಟ್ ನೀವು ಬ್ರೇಕ್ಫಾಸ್ಟ್ ತಿನ್ಲೇಬೇಕು ಅಂಡ್ ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರಬೇಕು. ಅವಾಗ ನಿಮ್ಗೆ ಎಂಟೈರ್ ಡೇ ಫುಲ್ ಎನರ್ಜಿ ಇರುತ್ತೆ. ಜೊತೆಗೆ ಏನೇನೋ ಜಂಕ್ ತಿನ್ಬೇಕು ಅನ್ನೋ ಕ್ರೇವಿಂಗ್ಸ್ ಇರಲ್ಲ. ಆನ್ ದಿ ಅದರ್ ಹ್ಯಾಂಡ್ ನಿಮ್ಗೆ ಬೆಳಗ್ಗೆ ಹೊತ್ತು ನಿಮ್ ಬಾಡಿಯಲ್ಲಿ ಮೆಟಬಾಲಿಸಮ್ ರೇಟ್ ತುಂಬಾ ಹೈ ಇರುತ್ತೆ. ಏನ್ ತಿಂದ್ರು ಜೀರ್ಣ ಮಾಡೋ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಒಳ್ಳೆ ಆಹಾರ ಕೊಟ್ರೆ ಬಾಡಿಗೆ, ಬಾಡಿ ಫುಲ್ ಎನರ್ಜೆಟಿಕಲ್ ಇರುತ್ತೆ. ಸೊ
ಇಲ್ಲಿ ನೋಡಿದ್ರೆ ನಾನು ಚಿತ್ರಾನ್ನ ಜೊತೆ ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ, ಪ್ರೋಟೀನ್ನ ಹೇಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಕಾರ್ಬ್, ಎಲ್ಲರೂ ಅನ್ನ ತಿನ್ನಬಾರ್ದು ಅಂತಾರೆ, ಕಾರ್ಬ್ಸ್ ಬೇಕು. ನಮ್ಮ ಪ್ರೋಟೀನ್ನ ಡೈಜೆಸ್ಟ್ ಮಾಡೋಕ್ಕೆ ನಮಗೆ ಕಾರ್ಬ್ ಬೇಕೇ ಬೇಕು, ಕಾರ್ಬ್ ಬೇಕು, ಫೈಬರ್ ಬೇಕು, ಎರಡೂ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಇಲ್ಲಿ ಪೀನಟ್ನ ಜಾಸ್ತಿ ಮಾಡಿದ್ದೀನಿ ಮತ್ತು ಕಡಲೆಬೇಳೆನ ಜಾಸ್ತಿ ಮಾಡಿದ್ದೀನಿ. ಅದ್ರ ಜೊತೆಗೆ ಇವಾಗ ನೆಕ್ಸ್ಟ್ ಏನೇನು ಆ್ಯಡ್ ಮಾಡ್ತೀನಿ ಅಂತಲೂ ಹೋಗ್ತಾ ತೋರಿಸ್ತೀನಿ. ನೆಕ್ಸ್ಟ್ ಟಿಪ್ ಬಂದು, ನೀವು ಎವ್ರಿ ಡೇ ಟು ಸ್ಟಾರ್ಟ್ ಆಫ್ ವಿತ್ ಅಟ್ಲೀಸ್ಟ್ 15 ನಿಮಿಷ ವಾಕ್ ಮಾಡಿ. ವಾಕ್ ಅಂದರೆ ಕಂಟಿನ್ಯೂಸ್ ವಾಕ್, ಬ್ರಿಸ್ಕ್ ವಾಕ್ ಮಾಡಲೇಬೇಕು 15 ನಿಮಿಷ. ಇದು ಮ್ಯಾಂಡೇಟ್ರಿ, ಬಿಕಾಸ್ ಬರೀ ತಿನ್ನೋದ್ರಿಂದ ನಿಮ್ಮದು ವೆಯ್ಟ್ ಲಾಸ್ ಆಗಲ್ಲ. ನೀವು ಇವಾಗ ತಿಂತಾ ಇದ್ದೀರಾ, ಒಂದು ಲೆವೆಲ್ಗೆ ವೆಯ್ಟ್ ಲಾಸ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ವಾಟರ್ ವೆಯ್ಟ್ ಏನಿರುತ್ತೆ, ನಿಮ್ಮ ಡಯಟ್ ಚೇಂಜ್ ಮಾಡ್ತೀರಾ, ಅವಾಗ ವೆಯ್ಟ್ ಲಾಸ್ ಆಗುತ್ತೆ. ಒಂದು 4-5 kg ಇಳಿಸೋದು ದೊಡ್ಡ ವಿಷಯ ಆಗಲ್ಲ. ಬಟ್ ಅದಾದಮೇಲೆ ನಿಮ್ಮ ಬಾಡಿ ಮೇಂಟೆನೆನ್ಸ್ ಫೇಸ್ಗೆ ಹೋಗ್ಬಿಟ್ಟು ಎಕ್ಸ್ಟ್ರಾ ಏನೂ ಕರಗಲ್ಲ, ಬರೀ ಮೇಂಟೈನ್ ಮಾಡ್ತಾ ಇರುತ್ತೆ. ಅದು ಈಗ ನೀವು ತಿಂದಿರೋ ಕ್ಯಾಲೋರೀಸ್ಗಿಂತ ಸ್ವಲ್ಪ ಜಾಸ್ತಿ ಕ್ಯಾಲೋರಿ ಬರ್ನ್ ಮಾಡಿದ್ರೆ ನಿಮ್ಮ ಬಾಡಿ ವೆಯ್ಟ್ ಲಾಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ನೀವು ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತೀರಾ, ನಿಮ್ಮ ಬಾಡಿ ಫ್ಯಾಟ್ ನ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಆವಾಗ ಎಕ್ಸ್ಟ್ರಾ ಕ್ಯಾಲೋರೀಸ್ ಬರ್ನ್ ಆಗುತ್ತೆ, ಆಟೋಮೆಟಿಕ್ ಆಗಿ ನೀವು ವೆಯ್ಟ್ ಲೂಸ್ ಮಾಡ್ತಾ ಬರ್ತೀರಾ. ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಸಣ್ಣಕ್ಕಾಗಿ ಹೆಚ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಒಗ್ಗರಣೆಗೆ ಡೈರೆಕ್ಟಾಗಿ ಕರ್ಬೇವಿನ ಸೊಪ್ಪು ಹಾಕಿದಾಗ ಯೂಶಲಿ ಮನೆಯವರೆಲ್ಲ ಎತ್ತಿ ಸೈಡಲ್ಲಿ ಇರ್ತಾರೆ. ಅದನ್ನ ಎತ್ತಕ್ಕೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಫುಲ್ ಸಣ್ಣಕ್ಕೆ ಹೆಚ್ಬಿಟ್ಟಿದ್ದೀನಿ, ಸೊ ದಟ್ ಅದು ತಿನ್ಲಿ ಅಂತ. ಈ ಟ್ರಿಕ್ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೆಕ್ಸ್ಟ್ ಟಿಪ್ ಬಂದು, ನೀವು ಏನೇ ತಿನ್ನಿ ಪೋರ್ಷನ್ ಮೇಲೆ ಒಂದು ಕಣ್ಣಿಟ್ಟಿರಿ. ಆ್ಯಕ್ಚುಲಿ ಡಯಟ್ ಅಂತ ಅಂದರೆ ಏನು, ನಾವು ತಿನ್ನೋ ಲೈಫ್ ಸ್ಟೈಲ್ಗೆ ಅದನ್ನು ಡಯಟ್ ಅಂತಾರೆ. ನಾವು ಏನಾದ್ರು ತಿನ್ಬೋದು, ದಟ್ ಇಸ್ ಕಾಲ್ಡ್ ಡಯಟ್. ಈಗ ನಾವು ಫುಲ್ ಜಂಕ್ ಫುಡ್ ತಿಂತಂದ್ರೆ ಜಂಕ್ ಇಸ್ ಆರ್ ಡಯಟ್, ಆ ಥರ ಆಗುತ್ತೆ. ಸೊ ಇವಾಗ ನಾವು ಏನೇನು ತಿಂತೀವಿ ಅದ್ರ ಮೇಲೆ ಪೋರ್ಷನ್ ಮೇಲೆ ಕಣ್ಣಿಡಬೇಕು ನಾವು. ಸೊ ಚಿತ್ರಾನ್ನ ತಿನ್ಬೋದು ಅಂತ ಹೇಳಿದ್ದಾರೆ, ಅವ್ರು ಸಣ್ಣ ಆಗಿದ್ದಾರೆ, ನಾವು ಸಣ್ಣ ಆಗ್ಬೋದು ಅಂದ್ಬಿಟ್ಟು ಒಂದು ಫುಲ್ ತಟ್ಟೆ ಚಿತ್ರಾನ್ನ ತಿಂದರೆ ಅದ್ರ ಜೊತೆಗೆ ನೀವು ಏನು ತಿಂದಿಲ್ಲ ಅಂತ ಹೇಳಿದ್ರೆ ಏನೇ ಕಾರಣಕ್ಕೂ ನೀವು ಸಣ್ಣ ಆಗಲ್ಲ. ಐಡಿಯಾ ಏನಂತ ಹೇಳಿದ್ರೆ, ನಾವು ಎಲ್ಲಾನು ತಿಂತೀವಿ, ಬಟ್ ಒಳ್ಳೆ ಪೋರ್ಷನ್ ಕಂಟ್ರೋಲಲ್ಲಿ ತಿಂತೀವಿ. ನೀವು ಜಂಕ್ ಕೂಡ ತಿನ್ಬೋದು. ಈಗ ಅವಾಗ ಹೊರಗಡೆ ಹೋಗ್ಬೇಕು ಅಂತ ಅನ್ಸುತ್ತೆ, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತೀವಿ, ಅವಾಗ ಹೋಗ್ಬಿಟ್ಟು ನಾನು ತಿನ್ನಲ್ಲ, ನಾನು ಡಯಟಲ್ಲಿ ಇದ್ದೀನಿ ಅಂದರೆ, ಒಂದು ಎಲ್ಲರೂ ನಿಮ್ಮನ್ನ ನೋಡಿ ನಗ್ತಾ ಇರ್ತಾರೆ, ಅದು ನೀವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು, ನಿಮ್ಗೇನೆ ನೀವು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಅಯ್ಯೋ ನನ್ನ ಲೈಫಲ್ಲಿ ಎಂಜಾಯೇ ಮಾಡ್ತಾ ಇಲ್ಲ, ಯಾವ ಥರ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಬೇಜಾರಾಗ್ಬಿಟ್ಟು ನೀವೇ ಡಯಟ್ ಗೇಡೆಲ್ಲ ಸ್ಟಾಪ್ ಮಾಡಿ ಚೆನ್ನಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಮ್ಗಿರೋದು ಚಿಕ್ಕ ಲೈಫು. ಆ ಚಿಕ್ಕ ಲೈಫಲ್ಲಿ ಎಲ್ಲ ಟೇಸ್ಟ್ನು ನಾವು ಟೇಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಲೈಫ್ ಬಂತು ಹೇಳಿ. ಸೊ ಜಂಕ್ ಕೂಡ ನಾವು ತಿನ್ಬೋದು, ಬಟ್ ಲಿಮಿಟೆಡ್ ಅಲ್ಲಿ ತಿನ್ಬೋದು. ಫಾರ್ ಎಕ್ಸಾಂಪಲ್, ಪಿಜ್ಜಾ ತಿನ್ನಕ್ಕಂತ ಹೋದಾಗ ಒಂದು ದೊಡ್ಡ ಫುಲ್ ಪಿಜ್ಜಾ ಒಬ್ಬರೇ ತಿನ್ನೋ ಬದಲು ಅದರಲ್ಲಿ ಒಂದು ಸ್ಲೈಸ್ ಅಥವಾ 2 ಸ್ಲೈಸ್ ತಿಂದರೆ ನಿಮಗೆ ಪಿಜ್ಜಾ ತಿಂದಂಗೂ ಆಗುತ್ತೆ, ಎಲ್ಲ ಸ್ಯಾಕ್ರಿಫೈಸ್ ಮಾಡ್ದಂಗೂ ಆಗಲ್ಲ, ಜೊತೆಗೆ ನಿಮ್ಮ ಡಯಟ್ ಕೂಡ ಕಂಟ್ರೋಲಲ್ಲಿರುತ್ತೆ. ಹಂಗಂತ ಪಿಜ್ಜಾ ಜೊತೆ ಒಂದು ಫುಲ್ ದೊಡ್ಡ ಗ್ಲಾಸಲ್ಲಿ ಕೋಕ್ ಕುಡಿಯಂಗಿಲ್ಲ. ಅದರಲ್ಲಿ ನೀವು 0 ಕ್ಯಾಲೋರೀಸ್ ಕೋಕ್ ಕುಡಿತಾ ಇದ್ದೀನಿ ಅಂತ ಹೇಳ್ಬೋದು, ಈ ಶುಗರ್ ಫ್ರೀ ಕೋಕ್ದೆಲ್ಲ ಬರುತ್ತಲ್ಲ. ಬಟ್ ಕಾರ್ಬೋನೇಟೆಡ್ ವಾಟರ್, ಆ ಕಾರ್ಬೋನೇಟೆಡ್ ವಾಟರು ನಮ್ಮ ಬಾಡಿಗೆ ಎಷ್ಟು ಹೆಲ್ದಿ ಅಂತ ನೀವೇ ಯೋಚನೆ ಮಾಡಿ. ಅದ್ರ ಬದಲು ಪ್ಲೇನ್ ವಾಟರ್ ಕುಡ್ಬಿಡಿ, ಅದೇ ಬೆಟರ್ ಇರುತ್ತೆ. ಕ್ವಿಕ್ಕಾಗಿ ನಾನು ಯಾವ ಥರ ಚಿತ್ರಾನ್ನದ ಗೊಜ್ಜು ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಪ್ಯಾನ್ನ ಸ್ಟವ್ ಮೇಲಿಟ್ಟು ಕಾಯಿಸ್ಕೊಂಡು ಅದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ತೆ. ಅದು ಪಟ ಅಂತ ಅನ್ಬೇಕಾದ್ರೆ ನಾನು ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದು ಒಂದು ಲೆವೆಲ್ ಬ್ರೌನ್ ಕಲರ್ ಆದಮೇಲೆ ನಾನು ಅದಕ್ಕೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಸೇರಿಸ್ಕೊಂಡ ತಕ್ಷಣ ನಾನು ಕರ್ಬೇವಿನ ಸೊಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದು ಸ್ವಲ್ಪ ಬೆಂದ ಮೇಲೆ ಅರಿಶಿನ ಉಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿಕೊಂಡು ನಾನು ನಿಂಬೆಹಣ್ಣು ಹಿಂಡ್ಕೊತೀನಿ. ಇಲ್ಲಿ ನಾನು 2 ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ, ಆ 2 ಹಿಂಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಕೊತ್ತಂಬರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಂಬೆಹಣ್ಣು ಮತ್ತು ಕೊತ್ತಂಬರಿನ ನಾನು ಯಾವತ್ತೂ ಸ್ಟವ್ ಆನ್ ಮಾಡಿ ನಾನು ಫ್ರೈ ಮಾಡಲ್ಲ. ಸ್ಟವ್ ಆಫ್ ಮಾಡಿದ್ಮೇಲೆ ಅದೆರಡನ್ನೂ ಹಾಕಿ ಮಿಕ್ಸ್ ಮಾಡ್ತೀನಿ. ಬಿಕಾಸ್ ಆಲ್ರೆಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಿಸಿ ಇರುತ್ತೆ, ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಅದ್ರೊಳಗಡೆ ಮಿಕ್ಸ್ ಆಗೋಗುತ್ತೆ. ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಕಾಯಿ ಇಷ್ಟ ಆಗಲ್ಲ, ಸೊ ನಾನು ಅದನ್ನು ಕಾಯಿ ಹಾಕಲ್ಲ. ಕಾಯಿ ನಿಮಗೆ ಬೇಕಂದರೆ ನೀವು ಯೂಶಲಿ ಚಿತ್ರಾನ್ನಕ್ಕೆ ಹಾಕೊತಾರೆ, ಅದನ್ನೊಂದು ಚೂರು ಕಾಯಿ ತುರಿನ ಹಾಕ್ಬೋದು ಲಾಸ್ಟಲ್ಲಿ. ಈಗ ನೋಡಿ ನಮ್ಮ ಚಿತ್ರಾನ್ನದ ಗೊಜ್ಜು ಎಷ್ಟು ಫ್ರೆಶ್ ಆಗಿ ಎಷ್ಟು ನ್ಯೂಟ್ರಿಷಿಯಸ್ ಆಗಿ ಕಾಣ್ತಾ ಇದೆ ಅಂತ. ಅದ್ರೊಳಗಡೆ ಎಷ್ಟೊಂದು ಕಡಲೆಕಾಯಿ ಬೀಜ ಇದೆ, ಕಡಲೆಬೇಳೆ ಇದೆ, ಬರೀ ಎಣ್ಣೆ ಇರೋ ಬದಲು. ಆ್ಯಂಡ್ ಇದೊಂದು ವಿಷಯ ಹೇಳೋಕ್ಕೆ ನಾನು ಮರ್ತೋದೆ, ಎಣ್ಣೆನ ಯೂಶಲಿ ಚಿತ್ರಾನ್ನಕ್ಕೆ ತುಂಬಾ ಎತ್ತೆತ್ತಾಕ್ತೀವಿ, ಬಟ್ ನಾನಿಲ್ಲಿ ಎಣ್ಣೆ ಕಮ್ಮಿ ಹಾಕ್ತಿದ್ದೀನಿ. ಎಷ್ಟು ಬೇಕು ಅಷ್ಟೇ, ತೀರಾ ಎಣ್ಣೆ ಅವಶ್ಯಕತೆ ಇಲ್ಲ. ಸೊ ಈ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ. ಇದನ್ನು ನಾನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ, ಸೊ ದ್ಯಾಟ್ ನಾನು ಇದ್ರೊಳಗಡೆ ಅನ್ನನ ಕಲ್ಸ್ಕೊಬಂದ. ನಾನು ಆಲ್ರೆಡಿ ರೈಸ್ನ ಮಾಡಿ ಪ್ರಿಪೇರ್
ಮಾಡಿ ಇಟ್ಕೊಂಡಿದ್ದೀನಿ. ಗೊಜ್ಜನ್ನ ಯಾವ ತರ ಕಲಿಸ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಗೊಜ್ಜು ಕೆಳಗಡೆ ಬಿಟ್ಟಿರ್ತೀನಿ, ಅದ್ರ ಮೇಲೆ ರೈಸ್ ಹಾಕ್ತೀನಿ, ಪುನಃ ಮಧ್ಯದಲ್ಲಿ ಗೊಜ್ಜು ಹಾಕ್ತೀನಿ, ಪುನಃ ರೈಸ್ ಹಾಕ್ತೀನಿ, ಪುನಃ ಅದ್ರ ಮೇಲೆ ನಾನು ಗೊಜ್ಜು ಹಾಕ್ತೀನಿ. ಆವಾಗ ಕಂಪ್ಲೀಟ್ ಆಗಿ ಎಲ್ಲ ಅನ್ನಕ್ಕೂ ಸ್ಪ್ರೆಡ್ ಆಗಲಿ ಅಂತ ಅಂಡ್ ಬಿಸಿ ಇರ್ಬೇಕಾದ್ರೆ ಅನ್ನ ಕಲ್ಸರೆ ಅನ್ನ ಒಡೆದೋಗದೆ ಇರಲಿ ಅಂತ ನಾನು ಈ ಥರನ ಟ್ರೈ ಮಾಡ್ತೀನಿ. ರೈಸ್ನ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಚಿತ್ರಾನ್ನ ಕಂಪ್ಲೀಟ್ ಆಗಿ ರೆಡಿ ಆಗಿಬಿಡುತ್ತೆ. ಇವಾಗ ನಮ್ಮ ಚಿತ್ರಾನ್ನನ ರೆಗ್ಯುಲರ್ ಚಿತ್ರಾನ್ನಗಿಂತ ಪ್ರೋಟೀನ್ ಅಂಡ್ ಫೈಬರ್ನ ಇನ್ಕ್ರೀಸ್ ಮಾಡಿ ಮಾಡ್ಕೊಂಡಿದ್ದೀವಿ. ಫಾರ್ ಸಪೋಸ್ ಇವಾಗ ಜಾಸ್ತಿ ಕಡಲೆಬೇಳೆ ಮತ್ತೆ ಕಡಲೆಕಾಯಿ ಬೀಜ ಇಷ್ಟ ಆಗಲ್ಲ ಮನೇಲಿರೋರಿಗೆ ಅಂದ್ರೆ ನೀವೇನು ಮಾಡ್ಬೋದು ಅಂದರೆ ಸಪ್ರೇಟಾಗಿ ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡಿ ಒಂದು ಜಾರಲ್ಲಿ ಯಾವಾಗಲೂ ಸೇವ್ ಮಾಡಿ ಇಟ್ಕೊಳ್ಳಿ. ಅದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ ಥರನೂ ತಿನ್ಬೋದು. ಈ ಥರ ಚಿತ್ರಾನ್ನ ಕಾಯನ್ನ ಎಲ್ಲ ಮಾಡಿದಾಗ ಮೇಲ್ಗಡೆ ನೀವು ಕಡಲೆಕಾಯಿ ಬೀಜನ ಉದುರಿಸ್ಕೊಂಡು ತಿನ್ಬೋದು. ಕಡ್ರಮ್ ಅಂತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆಯನ್ನ ಹಸಿಸಿ ತಿನ್ನಕ್ಕೆ ಹೋಗಬೇಡಿ, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡ್ಕೊಳ್ಳಿ, ಆವಾಗ ವೆಯ್ಟ್ ಲಾಸ್ ಇನ್ನು ಈಸಿಯಾಗಿ ಆಗುತ್ತೆ. ಯಾಕಂದರೆ ತುಂಬ ಹಸಿಸಿ ತಿಂದರೆ ನಿಮಗೆ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಇದೇ ಬೆಸ್ಟ್ ಐಡಿಯಾ. ಟೈಮ್ಗೆ ತಿನ್ಕೊಳ್ಳಿ ಆ್ಯಂಡ್ ತಿನ್ನಬೇಕಾದ್ರೆ ಸ್ವಲ್ಪ ಸ್ಲೋ ಆಗ್ತೀನಿ, ಬಿಕಾಸ್ ನಮ್ಮ ಬಾಡಿಯಲ್ಲಿರೋ ಸಿಗ್ನಲ್ಲು ಬ್ರೈನ್ಗೆ ಹೋಗೋಕ್ಕೆ ಅದು ಹೊಟ್ಟೆ ತುಂಬಿದೆ ಅಂತ ಹೇಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಸ್ಲೋ ಆಗಿ ತಿಂದಾಗ ಒಂದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಇನ್ನೊಂದು ನಿಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ ಅದು ನೀವು ಹೊಟ್ಟೆ ತುಂಬಿದೆ ಅಂತ. ಆವಾಗ ನೀವು ಕರೆಕ್ಟ್ ಪ್ರೊಪೋರ್ಷನಲ್ಲಿ ತಿಂತೀರಾ, ಓವರ್ ಈಟ್ ಮಾಡಲ್ಲ. ಈಗ ನಮ್ಮ ಚಿತ್ರಾನ್ನ ರೆಡಿ ಆಗಿದೆ, ಬಟ್ ಅದರಲ್ಲಿ ಪ್ರೋಟೀನ್ ಒಂದು ಸಮ್ ಎಕ್ಸ್ಟೆಂಟಿಗೆ ತೊಗೊಬಂದಿದ್ದೀವಿ. ಅದ್ರ ಜೊತೆಗೆ ಹೈ ಪ್ರೋಟೀನ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಸೊ ಎನಿ ಹೈ ಪ್ರೋಟೀನ್ ಫುಡ್ನ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ನಾನಿವತ್ತು ಇಲ್ಲಿ ಎಗ್ ಆಮ್ಲೆಟ್ನ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಟೋಫುನ ಆ್ಯಡ್ ಮಾಡ್ಕೋಬೋದು, ಪನ್ನೀರ್ನ ಆ್ಯಡ್ ಮಾಡ್ಕೊಬೋದು. ಕಾಳುಗಳನ್ನ ನಾನು ಸಜೆಸ್ಟ್ ಮಾಡಲ್ಲ, ಬಿಕಾಸ್ ಆಲ್ರೆಡಿ ನಾವು ಇಲ್ಲಿ ಕಡಲೆಕಾಯಿ ಬೀಜನ ಯೂಸ್ ಮಾಡಿದ್ದೀವಿ. ಅದ್ರ ಬಿಟ್ಟು ಬೇರೆ ಯಾವುದ್ರಲ್ಲಿ ಹೈ ಪ್ರೋಟೀನ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅದನ್ನೆಲ್ಲ ನೀವು ತೊಗೊಬೋದು. ನಿಮ್ಮ ಮನೇಲೂ ಈ ಥರನೇ ನೀವು ಚಿತ್ರಾನ್ನ ಮಾಡೋದಾ ಇಲ್ಲ ಯಾವ ಥರ ಮಾಡ್ತೀರಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆಯಾ, ನನ್ನ ಟಿಪ್ಸ್ ನಿಮಗೆ ಹೆಲ್ಪ್ ಆಗ್ತಾ ಇದೆಯಾ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವೀಡಿಯೋಸಲ್ಲಿ ನೀವೆಲ್ಲ ಸಿಂಪಲ್ ಥಿಂಗ್ಸೇ ನೋಡ್ತೀರಾ, ಬಿಕಾಸ್ ನನಗೆ ಡೈಲಿ ಲೈಫಲ್ಲಿ ನಾವು ಯಾವ ಥರ ನಮ್ಮ ಹೆಲ್ತ್ನ ನಾವು ನೋಡ್ಕೋಬೋದು ಅನ್ನೋದೇ ನನ್ನ ಫೋಕಸ್ಸು. ನಾನು ಯಾವ ಥರ ಟ್ರೈ ಮಾಡಿ ಈ ವೆಯ್ಟ್ ಲಾಸ್ ಗೋಲ್ನ ಅಚೀವ್ ಮಾಡಿದೆ ಅಂತ ನಿಮಗೂ ತಿಳಿಸಿ, ನಿಮಗೂ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಆಸೆ. ಬನ್ನಿ ಈಗ ಎಗ್ ಆಮ್ಲೆಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪ್ಲೇನ್ ಎಗ್ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ, ತರಕಾರಿ ಯೂಸ್ ಮಾಡ್ತಾ ಇಲ್ಲ. ನಂಗೆ ಅದು ಕೂಡ ಮಾಡೋಕ್ಕೆ ಬರುತ್ತೆ, ಅದನ್ನ ನಾನು ತೋರಿಸ್ಕೊಡ್ತೀನಿ. ಇದು ಬೆಳಗ್ಗೆ ಹರಿಬರಿ ಇರೋ ಮಾರ್ನಿಂಗ್ಗೆ ಮಾಡೋ ಅಂಥ ಬೆಸ್ಟ್ ಆಮ್ಲೆಟ್ನ ಯಾವತ್ತೂ ನಾವು ಸಿಮ್ಮಲ್ಲಿ ಬೇಯಿಸ್ಕೊಬೇಕು. ನನಗೆ ಹಾಫ್ ಬಾಯ್ಲ್ಡ್ ಒಂಚೂರು ಇಷ್ಟ ಆಗಲ್ಲ, ಸೊ ನಾನು ಫುಲ್ ಬಾಯ್ಲೇ ಮಾಡೋದು. ನಿಮ್ಗೆ ಯಾವ ಥರ ಆಮ್ಲೆಟ್ ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೊಂಡು ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಾನು ತೊಗೋತಿರೋ ಕ್ವಾಂಟಿಟಿ 2 ಫುಲ್ ಎಗ್. ಸೊ ನಾನು ಯೂಶಲಿ ಮಧ್ಯಾಹ್ನ ಅಥವಾ ರಾತ್ರಿ ಎಗ್ ತಿಂತಾ ಇದ್ರೆ ನಾನು ಬರೀ ಎಗ್ ವೈಟ್ಸ್ ತಿಂತೀನಿ, ಆ್ಯಂಡ್ ಬೆಳಗ್ಗೆ ತಿಂತಿರೋದ್ರಿಂದ ನಾನು ಕಂಪ್ಲೀಟಾಗಿ ಫುಲ್ 2 ಎಗ್ನ ನಾನು ತಿಂತೀನಿ. ಈಗ ಈ ಎಲ್ಲೋ ಈ ಥರ ಇದೆಯಲ್ಲ ಅದನ್ನ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ಪ್ರೆಡ್ ಮಾಡಿಬಿಡ್ತೀನಿ, ಸೊ ದಟ್ ಆಮ್ಲೆಟ್ಗೆ ಫುಲ್ ಸ್ಪ್ರೆಡ್ ಆಗಲಿ ಅಂತ. ನಂಗೆ ಆ ಥರ ಫ್ಲೇವರ್ ಇಷ್ಟ ಆಗುತ್ತೆ. ಬೀಟ್ ಮಾಡಿರೋ ಎಗ್ಗು ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ನೀವು ಆ ಥರನೂ ನಿಮ್ಮ ಚಾಯ್ಸ್, ನಿಮಗೆ ಯಾವ ಥರ ಫ್ಲೇವರ್ ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೊಂಡು ತಿನ್ಬೋದು. ನಾನು ಆ್ಯಡ್ ಮಾಡ್ತಾ ಇರೋದು ಬರೀ ಸಾಲ್ಟ್ ಆ್ಯಂಡ್ ಪೇಪರ್ ಅಷ್ಟೇ. ಇದರಲ್ಲಿ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡೋ ಬದಲು ಈ ಥರನೇ ನಂದು ಪೋರ್ಷನ್ ಇರಬೇಕು, ಪ್ರೋಟೀನು, ಕಾರ್ಬ್ಸು, ಫೈಬರು ನನ್ನ ಡಯಟಲ್ಲಿ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಇಂದಿನ ದಿನನೇ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಯಾವ ಥರ ಪಕ್ಕದಲ್ಲಿ ನಾನು ಐಟಮ್ಸ್ನ ಕೂಡ ಆ್ಯಡ್ ಮಾಡಿ ಅದನ್ನು ಹೆಲ್ದಿ ಫುಡ್ಗೆ ಕನ್ವರ್ಟ್ ಮಾಡ್ತೀನಿ, ಅದೆಲ್ಲ ಪ್ಲ್ಯಾನ್ ನೀವು ಮೊದಲೇ ಇಟ್ಕೊಂಡಿದ್ರೆ ನಿಮ್ಮ ಲೈಫ್ ತುಂಬ ಸಿಂಪಲ್ ಆಗುತ್ತೆ. ಆ್ಯಂಡ್ ಏನೇನೋ ಸಿಕ್ಕದನ್ನು ಗ್ರ್ಯಾಬ್ ಮಾಡಿ ತಿನ್ನೋದನ್ನ ಅವಾಯ್ಡ್ ಮಾಡ್ಬೋದು. ನಾನು ಇದೇ ಥರ ಪ್ಲ್ಯಾನ್ ಮಾಡಿ 3.5 ಮಂತಲ್ಲಿ 13 kgs ವೆಯ್ಟ್ ಲಾಸ್ ಮಾಡಿದ್ದು. ಈಗ ನಮ್ಮ ಆಮ್ಲೆಟ್ನ ನಾನು ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡಿ ನಾನು ಆ ಕಡೆನೂ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ನನ್ನ ಆಮ್ಲೆಟ್ ತುಂಬ ಸೀದು ಇಲ್ಲ, ಹಾಫ್ ಬಾಯ್ಲ್ಡು ಇಲ್ಲ, ಕರೆಕ್ಟಾಗಿ ಬೆಂದಿದೆ. ಸೊ ಇದು ಇನ್ನೊಂದು ಸೈಡ್ ಕೂಡ ಬೆಂದ ಮೇಲೆ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಫುಲ್ ಡೇ ರೋಟಿನಲ್ಲಿ ನನ್ನ ಮಗಳು ಎಲ್ಲ ಕಡೆ ಇರ್ತಾಳೆ, ಕಿಚನಲ್ಲಿ ಮಾತ್ರ ಅಲ್ಲ, ಬಾತ್ರೂಮಿಂದನೂ ಅವಳು ನನ್ನ ಜೊತೆನೇ ಇರ್ತಾಳೆ. ಬಿಕಾಸ್ ಅವಳು ತುಂಬ ಚಿಕ್ಕವಳು, ನನ್ನ ಮೇಲೆ ಕಂಪ್ಲೀಟಾಗಿ ಡಿಪೆಂಡೆಂಟ್ ಇದ್ದಾಳೆ. ಈ ಥರ ಇರ್ಬೇಕಾದ್ರೆ ನನ್ನ ಮಗಳು ಯಾವಾಗಲೂ ನನ್ನ ಜೊತೆ ಇರ್ತಾಳೆ. ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಮಗು ನೋಡ್ಕೊಳ್ಳೋಷ್ಟೊಳಗೆ ಸುಸ್ತಾಗ್ಬಿಡುತ್ತೆ ಅಂತ ಹೇಳೋ ಬದಲು ಲೈಫ್ನ ಬೇರೆ ರೀತಿಯಲ್ಲಿ ನೋಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಏನೇನು ಮಾಡ್ತೀನಿ ಎಲ್ಲದರಲ್ಲೂ ಅವಳನ್ನ ಇನ್ವಾಲ್ವ್ ಮಾಡಿಕೊಂಡು ಅವಳ ಜೊತೆನೇ ನನ್ನ ಲೈಫ್ನ ರೂಪಿಸ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ ಆ್ಯಂಡ್ ಮಗು ಕೂಡ ಹೆಲ್ದಿ ಎನ್ವೈರ್ನ್ಮೆಂಟ್ ಸಿಕ್ಕತ್ತೆ. ಈಗ ನಮ್ಮ ಚಿತ್ರಾನ್ನ ನಾನು ಪ್ಲೇಟಲ್ಲಿ ಬಡಿಸ್ಕೊತಾ ಇದ್ದೀನಿ. ಇದರಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ನಾನು ಪೋರ್ಷನ್ ಎಷ್ಟು ಹಾಕೋತಾ ಇದ್ದೀನಿ ಅಂತ. ಅದ್ರ ಜೊತೆಗೆ ಈಗ ಆಮ್ಲೆಟ್ ಕೂಡ ಹಾಕೋತಾ ಇದ್ದೀನಿ ನಾನು. ಇದ್ರ
ಜೊತೆಗೆ ಇನ್ನೊಂದು ನ್ಯೂಟ್ರಿಷನ್ ಆ್ಯಡ್ ಮಾಡೋಕ್ಕೆ ಅಂತ ಒಂದು 3/4 ಆ್ಯಪಲ್ ತೊಗೊಂಡು ಆ ಆ್ಯಪಲ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಈ ರೀತಿ ತಿನ್ನೋದ್ರಿಂದ ನಿಮಗೆ ಬೇಗ ಹೊಟ್ಟೆನೂ ಹಸಿಯಲ್ಲ ಆ್ಯಂಡ್ ಕ್ರೇವಿಂಗ್ಸ್ ಕೂಡ ಬರಲ್ಲ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆ್ಯಂಡ್ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದರಿಂದ ನನಗೂ ಮೋಟಿವೇಶನ್ ಬರುತ್ತೆ ಮತ್ತಷ್ಟು ಈ ಥರ ಹೆಲ್ಪ್ಫುಲ್ ಟಿಪ್ಸ್ನ ನಿಮ್ಮ ಮುಂದೆ ತಗೊಬಂದು ಇಡೋಕ್ಕೆ. ಹೊಸ ಟಿಪ್ಸ್ ಆ್ಯಂಡ್ ನಾರ್ಮಲ್ ಡೈಲಿ ಲಿವಿಂಗಲ್ಲಿ ಯಾವ ಥರ ನಾವು ಫುಡ್ನ ಟ್ವೀಕ್ಸ್ ಮಾಡಿ ವೇಟ್ ಲಾಸ್ ಮಾಡ್ಬೋದು ಅನ್ನೋ ಹೊಸ ಮಾಹಿತಿಯಿಂದ ನಾನು ಮತ್ತೆ ಬರ್ತೇನೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಥ್ಯಾಂಕ್ ಯು.